ನಮಸ್ತೆ ಎಲ್ಲರಿಗೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ತಿಳ್ಕೊಂಡಿದ್ದೀನಿ. ಸೊ ಏನಪ್ಪ ಅಂತ ಹೇಳಿದ್ರೆ ಹೊಸ ವರ್ಷ ಬಂತು, ಎಲ್ಲರೂ ಹೊಸ ವರ್ಷನ ಸೆಲೆಬ್ರೇಟ್ ಮಾಡಿದ್ರಿ. ಅದ್ರ ಜೊತೆಗೇನೆ ಸರ್ಕಾರದವರು ಹೊಸ ಗುಡ್ ನ್ಯೂಸ್ನ ಬಿಟ್ಟು ಮೋದಿ ಸರ್ಕಾರದವರು 1,000 ಕೊಡ್ತೀವಿ ಅಂತ ಹೇಳಿದ್ದಾರೆ. ಅದ್ರ ಬಗ್ಗೆ ನಾನು ಆಲ್ರೆಡಿ ವಿಡಿಯೋ ಮಾಡಿದ್ದೀನಿ. ಜೊತೆಗೆ ಗೃಹಲಕ್ಷ್ಮಿ ಕೇಳ್ತಾ ಇದ್ದೆ. ಗೃಹಲಕ್ಷ್ಮಿ ಯೋಜನೆ 16ನೇ ಕಂತು ಯಾವತ್ತು ಬರುತ್ತೆ ಅಂತ ನಾನು ಲಾಸ್ಟ್ ವಿಡಿಯೋದಲ್ಲಿ ಹೇಳಿದ್ದೆ. ಯಾವುದೇ ಕಾರಣಕ್ಕೂ ಡಿಸೆಂಬರಲ್ಲಿ ಬರ್ತಕ್ಕಂಥ ಚಾನ್ಸಸ್ ತುಂಬಾ ಕಡಿಮೆ ಇದೆ, ಜನವರಿ ಫಸ್ಟ್ ವೀಕಲ್ಲಿ ಬರುತ್ತೆ ಅಂತ ಹೇಳಿದ್ದೆ. ಸೊ ಇವಾಗ ರೇಷನ್ ಕಾರ್ಡ್ ತಿದ್ದುಪಡಿನ ಬಿಟ್ಟಿದ್ರು. ರೇಷನ್ ಕಾರ್ಡ್ ತಿದ್ದುಪಡಿಗೆ ಅವಕಾಶ ಕೊಟ್ಟಿದ್ರು, ಬಟ್ ಇಷ್ಟೇ ಅಂತ ಹೇಳಿ ಅವ್ರೇನು ಸಮಯನ ಕೊಟ್ಟಿರಲಿಲ್ಲ. ಬಟ್ ಅದು ಕ್ಲೋಸ್ ಮಾಡ್ತೀವಿ ಅನ್ನೋದನ್ನ ಕೊನೆಗೆ ಹೇಳಿದರು. ಇವಾಗ ಏನಪ್ಪ ಅಂತ ಹೇಳಿದ್ರೆ ರೇಷನ್ ಕಾರ್ಡ್ ಬದಲಾವಣೆಯಲ್ಲಿ ಒಂದು ಸ್ವಲ್ಪ ಏನಂತ ಹೇಳಿದರೆ ಟೈಮನ್ನು ಅವ್ರು ಎಕ್ಸ್ಟೆಂಡ್ ಮಾಡಿದ್ದಾರೆ. ಯಾರಿಗೆಲ್ಲ ಎಕ್ಸ್ಟೆಂಡ್ ಮಾಡಿದ್ದಾರೆ, ನಾವು ಇದರಲ್ಲಿ ಏನೆಲ್ಲ ಅವರು ಹೊಸ ರೂಲ್ಸ್ಗಳನ್ನ ತಂದಿದ್ದಾರೆ ಅಂತ ಹೇಳ್ಬಿಟ್ಟು ನಾನು ಇವತ್ತಿನ ಈ ಒಂದು ವಿಡಿಯೋದಲ್ಲಿ ತಿಳಿಸ್ಕೊಡ್ತಾ ಇದ್ದೀನಿ. ಸೊ ಅದಕ್ಕಿಂತ ಮುಂಚೆ ಯಾರೆಲ್ಲ ನನ್ನ ಚಾನಲ್ನ ಇನ್ನೂ ಸಬ್ಸ್ಕ್ರೈಬ್ ಮಾಡಿಲ್ಲ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಮತ್ತು ಶೇರ್ ಮಾಡಿ ಅಂತ ಹೇಳ್ತೀನಿ. ಸೊ ಇವಾಗ ಏನಪ್ಪ ಅಂತ ಹೇಳಿದರೆ ರೇಷನ್ ಕಾರ್ಡ್ ತಿದ್ದುಪಡಿ ಕೇಳಿದರೆ, ಅದಕ್ಕಿಂತ ಮುಂಚೆ ನಾನು ಇನ್ನೊಂದು ವಿಷಯ ತುಂಬ ಬಂದಿರತಕ್ಕಂಥ ಕ್ವಶನ್ಸ್ ಏನಂತ ಹೇಳಿದರೆ, KYC ಅಂದರೆ ಏನು, ಅದನ್ನು ಏನಕ್ಕೆ ಮಾಡಿಸ್ಬೇಕು ಅಂತ ಕೇಳ್ತಿದ್ರೆ. ಸೊ ಈ KYC ಡಾಕ್ಯುಮೆಂಟ್ಸಲ್ಲಿ ಏನು ಬರುತ್ತೆ ಅಂದರೆ ಆಧಾರ್ ಕಾರ್ಡ್, ಪ್ಯಾನ್ ಕಾರ್ಡ್ ಬರುತ್ತೆ. ಸೊ ಇಲ್ಲಿ ರೇಷನ್ ಕಾರ್ಡಿಗೆ ನೋಡೋದಾದರೆ ನಿಮಗೆ ಆಧಾರ್ ಕಾರ್ಡ್ ಅಪ್ಡೇಟಲ್ಲಿ ಒಂದು ಕೊಟ್ಟಿದ್ರು. ಯಾರೆಲ್ಲ ಅಂದರೆ 10 ವರ್ಷದಿಂದ ಆಧಾರ್ ಕಾರ್ಡ್ ಮಾಡಿಸ್ಕೊಂಡಿದ್ರು, 12 ವರ್ಷದಿಂದ ಆಧಾರ್ ಕಾರ್ಡ್ ಮಾಡಿಸಿದ್ರು, ನೀವು ಇನ್ನೊಂದು ಸಲ ನಿಮ್ಮ ಆಧಾರ್ ಕಾರ್ಡನ್ನ ಅಪ್ಡೇಟ್ ಮಾಡಿಸಿ ಅಂತ ಹೇಳಿದರು. ಸೊ ಅಲ್ಲಿ ಅಪ್ಡೇಟ್ ಮಾಡಬೇಕಾದ್ರೆ ಏನಾಗುತ್ತೆ, ನಿಮ್ಮ ಒಂದು ತಂಬನ್ನು ತೊಗೊಂಡು ಅವ್ರು ಇನ್ನೊಂದು ಸಲ ಆಧಾರ್ ಕಾರ್ಡ್ನ ಅಪ್ಡೇಟ್ ಮಾಡಿ ಕೊಡ್ತಾರೆ. ನಾವು ಇವಾಗ DLಗಳನ್ನ ಹೇಗೆ ರಿನ್ಯೂವಲ್ ಮಾಡ್ತೀವಲ್ವ, ಸೊ ಅದೇ ಥರ ಇದು ಅಂತಲೇ ಹೇಳ್ಬೋದು. ಸೊ ಇಲ್ಲಿ ರೇಷನ್ ಕಾರ್ಡಿಗೆ ಬರೋದಾದರೆ KYC ಅಂದರೆ ಏನು ಅಂತ ಹೇಳಿದರೆ, ನಿಮ್ಮ ಒಂದು ರೇಷನ್ ಕಾರ್ಡಿಗೆ ನಿಮ್ಮ ಆಧಾರ್ ಕಾರ್ಡನ್ನು ಲಿಂಕ್ ಮಾಡಿ ನೀವು ಇನ್ನೊಂದು ಸಲ ತಂಬನ್ನು ಕೊಡಬೇಕು. ಆವಾಗ ಆಧಾರು ರೇಷನ್ ಎರಡೂ ಲಿಂಕ್ ಆಗುತ್ತೆ, ಅದು ನಿಮಗೆ ಕಂಟಿನ್ಯೂ ಆಗಿ ಇರುತ್ತೆ. ಇದನ್ನು ಏನಕ್ಕೆ ಸರ್ಕಾರದವರು ಮಾಡ್ತಿದ್ದಾರೆ ಅಂತ ನೋಡೋದಾದರೆ, ಸೊ ತುಂಬ ಜನ ಡೆತ್ ಆಗಿರೋರ ಹೆಸರಲ್ಲಿ ರೇಷನ್ ಕಾರ್ಡು ರನ್ ಆಗ್ತಾ ಇರುತ್ತೆ. ಆಮೇಲೆ ಅವ್ರ ಆಧಾರ್ ಕಾರ್ಡ್ನ ಲಿಂಕ್ ಮಾಡಿಸಿರೋದಿಲ್ಲ, ಅಲ್ಲಿ ಬಂದು ಗೃಹಲಕ್ಷ್ಮಿ ಹಣನ ಅವರು ತೊಗೊತಾ ಇರ್ತಾರೆ. ಇದನ್ನೆಲ್ಲ ನೋಡಿಬಿಟ್ಟು ಸರ್ಕಾರದವರು ಏನು ಮಾಡಿದ್ದಾರೆ ಅಂತ ಹೇಳಿದರೆ KYC ಮ್ಯಾಂಡೇಟ್ರಿ. ಈ KYC ಮಾಡಿಸಿಲ್ಲ ಅಂತ ಹೇಳಿದರೆ ನಿಮಗೆ ಇನ್ನು ಮುಂದಿನ ದಿನಗಳಲ್ಲಿ ರೇಷನ್ನು ಸಿಗೋದಿಲ್ಲ ಅನ್ನೋದನ್ನು ಅವರು ಕ್ಲಿಯರಾಗಿ ಹೇಳ್ತಾನೆ ಬಂದಿದ್ದಾರೆ. ಸೊ ನಾವು ಕೂಡ ವಿಡಿಯೋದಲ್ಲಿ ಹೇಳಿದ್ದೀವಿ. ಸೊ ಇವಾಗ ಇದನ್ನು ಎಲ್ಲಿ ಮಾಡ್ತಾರೆ, ನಾವೇನಾದ್ರು ಇದಕ್ಕೆ ಹಣ ಕೊಡಬೇಕಾ ಅಂತ ನೋಡೋದಾದರೆ, ಇಲ್ಲ, ನೀವು ಯಾವುದೇ ರೀತಿಯ ಹಣ ಕೊಡ್ತಕ್ಕಂಥದ್ದೇನು ಇರೋದಿಲ್ಲ. ನೀವು ಎಲ್ಲಿ ರೇಷನನ್ನು ತೊಗೊತೀರಲ್ವ ಆ ಒಂದು ನ್ಯಾಯಬೆಲೆ ಅಂಗಡಿಗಳಲ್ಲಿ ನಿಮಗೆ ಈ KYCನ ಮಾಡಿಕೊಡ್ತಾರೆ. ಸೊ ಈ KYC ಮಾಡಿಸ್ಬೇಕಂದ್ರೆ ಆ ವ್ಯಕ್ತಿ ಬದುಕಿರಬೇಕು, ರೇಷನ್ ಕಾರ್ಡ್ ಅವರಲ್ಲಿ ಇತ್ತು ಅಂತ ಹೇಳಿದರೆ ಅವರ ಒಂದು ಆಧಾರ್ ಕಾರ್ಡ್ ಇರಬೇಕು. ಸೊ ಅವರು ಈ KYCನ ಮಾಡಿಸ್ಬೋದು. ಸಪೋಸ್ ಏನಾದರೂ ರೇಷನ್ ಕಾರ್ಡಿನ ಮಾಲೀಕರು ಡೆತ್ ಆಗಿದ್ದಾರೆ ಅಂತ ಹೇಳಿದರೆ ಅವ್ರದ್ದು ಹೆಸರನ್ನ ನೀವು ಡಿಲೀಟ್ ಮಾಡಿಸ್ಬೇಕಾಗುತ್ತೆ. ಡಿಲೀಟ್ ಮಾಡಿಸಿ ಮತ್ತೆ ನೀವು ಮನೆಯ ಸೊಸೆ ಯಾರಿರ್ತಾರಲ್ವ ಅವರು ಹೊಸದಾಗಿ ಅರ್ಜಿನ ಹಾಕ್ಬಿಟ್ಟು ಗೃಹಲಕ್ಷ್ಮಿ ಯೋಜನೆದನ್ನು ಮಾಡಿಸ್ಬೇಕಾಗುತ್ತೆ. ರೇಷನ್ ಕಾರ್ಡನ್ನು ಭಾಗ್ಯದಾಗಿರ್ಬೋದು, ಗೃಹಲಕ್ಷ್ಮಿದಾಗಿರ್ಬೋದು ಮಾಡಿಸ್ಬೇಕಾಗುತ್ತೆ. ಸತ್ತಿರೋರ ಹೆಸರಲ್ಲಿ ಯಾವುದೇ ಕಾರಣಕ್ಕೂ ಕಾರ್ಡ್ಗಳು ರನ್ ಆಗುವಂಥದ್ದು ಇರೋದಿಲ್ಲ. ಸೊ ಇವಾಗ ರೇಷನ್ ಕಾರ್ಡಲ್ಲಿ ಏನೆಲ್ಲ ಬದಲಾವಣೆ ಬಂದಿದೆ ಅಂತ ನೋಡೋದಾದರೆ, ನಿಮ್ಮ ಒಂದು ರೇಷನ್ ಕಾರ್ಡ್, ಹೊಸ ರೇಷನ್ ಕಾರ್ಡು ಮತ್ತು ರೇಷನ್ ಕಾರ್ಡ್ ತಿದ್ದುಪಡಿಗೆ ಸರ್ಕಾರದವರು ಸರ್ವರ್ನ ಓಪನ್ ಮಾಡಿದರು. ಸೊ ಅದು ಇವಾಗ ಕಂಟಿನ್ಯೂ ಆಗಿದೆ, ಯಾವುದೇ ರೀತಿ ಸರ್ವರ್ನ ಕ್ಲೋಸ್ ಮಾಡಿಲ್ಲ. ಸೊ ಇವಾಗ ಇನ್ನು ರೇಷನ್ ಕಾರ್ಡ್ ನಿಮಗೆ ತಿದ್ದುಪಡಿಗೆ ಮತ್ತು ಹೊಸ ರೇಷನ್ ಕಾರ್ಡ್ ಅಪ್ಲೈ ಮಾಡಲಿಕ್ಕೆ ಸರ್ಕಾರದವರು ಆಪ್ಷನನ್ನು ಕೊಟ್ಟಿದ್ದಾರೆ, ಬಟ್ ಕೊನೆಯ ದಿನಾಂಕನ ನಿಗದಿಪಡಿಸಿಲ್ಲ. ಸೊ ದಯವಿಟ್ಟು ಯಾರೆಲ್ಲ ನಾವು ರೇಷನ್ ಕಾರ್ಡನ್ನ ಮಾಡಿಸ್ಕೋಬೇಕು, ರೇಷನ್ ಕಾರ್ಡ್ ತಿದ್ದುಪಡಿ ಮಾಡಿಸ್ಕೋಬೇಕಂತಿದ್ರೆ ನೀವು ಹೋಗಿಬಿಟ್ಟು ನಿಮ್ಮ ಒಂದು ಕಂಪ್ಯೂಟರ್ ಸೆಂಟರ್ಗಳ CSC ಸೆಂಟರ್ಗಳೇನಿರ್ತಾವಲ್ವ, ಸೊ ಅಲ್ಲಿ ಕರ್ನಾಟಕವನ್ನು, ಬೆಂಗಳೂರನ್ನು, ದಾವಣಗೆರೆವನ್ನು ಈ ಥರ ಇರುತ್ತಲ್ವ, ನೀವು ಅಲ್ಲಿ ಹೋಗಿಬಿಟ್ಟು ನಿಮ್ಮ ಒಂದು ರೇಷನ್ ಕಾರ್ಡ್ಗಳನ್ನು ನೀವು ಮಾಡಿಸ್ಕೊಂಡು ಬರ್ಬೋದು. ಮತ್ತು ತುಂಬ ಜನದ ರಿಕ್ವೆಸ್ಟೆಡ್ ಕ್ವಶನ್ ಏನಂತ ಹೇಳಿದರೆ, ನೀವು ನೋಡಿದರೆ ವಿಡಿಯೋದಲ್ಲಿ ಹೇಳ್ತೀರಾ ರೇಷನ್ ಕಾರ್ಡ್ ತಿದ್ದುಪಡಿ ಬಿಟ್ಟಿದ್ದಾರೆ ಅಂತ, ನಾವು ಅಲ್ಲಿ ಹೋದರೆ ಇಲ್ಲ ಅಂತ ಹೇಳ್ತಾರೆ. ಸೊ ರೇಷನ್ ಕಾರ್ಡ್ ತಿದ್ದುಪಡಿಗೆ ಬಿಟ್ಟಿದ್ದಾರೆ. ನೀವು ಯಾವುದೇ ಒಂದು ನ್ಯೂಸ್ ಚಾನಲ್ಗಳಲ್ಲಿ ನೋಡಿದ್ರು ರೇಷನ್ ಕಾರ್ಡ್ ತಿದ್ದುಪಡಿ ಇದೆ ಅಂತಲೇ ಹೇಳ್ತಿದ್ದಾರೆ. ಸೊ ಅವ್ರೇನಾದರೂ ಕೆಲಸ ಜಾಸ್ತಿ ಆಗುತ್ತೆ, ಸರ್ವರ್ ಇಲ್ಲ ಅನ್ನೋ ಕಾರಣಕ್ಕೆ ಆ ಥರ ಹೇಳ್ತಿದ್ದಾರೋ ಗೊತ್ತಿಲ್ಲ. ಬಟ್ ಒಂದು ಕಡೆ ಎಲ್ಲ 2 ಕಡೆ ವಿಚಾರಿಸಿ ರೇಷನ್ ಕಾರ್ಡ್ ತಿದ್ದುಪಡಿನೂ ಇದೆ ಮತ್ತು ಹೊಸ ರೇಷನ್ ಕಾರ್ಡಿಗೆ ಅಪ್ಲಿಕೇಶನನ್ನು ಕರೆದಿದ್ದಾರೆ. ಇದು ಇನ್ನೂ ಕಾಲಾವಕಾಶ ಇದೆ, ಡಿಸೆಂಬರ್ 31 ಲಾಸ್ಟ್ ಅಂತ ಹೇಳಿದರು. ಬಟ್ ಇನ್ನೂ ಕಾಲಾವಕಾಶ ಇದೆ, ನೀವು ಹೋಗ್ಬಿಟ್ಟು ಹೊಸ ರೇಷನ್ ಕಾರ್ಡನ್ನು ಮಾಡಿಸ್ಕೋಬೋದು. ಅನ್ನಭಾಗ್ಯ ಯೋಜನೆಯ ಹಣ ಇನ್ನೂ ಬಂದಿಲ್ಲ, ಅದರಲ್ಲಿ ಯಾವುದೇ ರೀತಿಯ ಅಪ್ಡೇಟ್ಗಳು ಬಂದಿಲ್ಲ. ಬಟ್ ಗೃಹಲಕ್ಷ್ಮಿ ಯೋಜನೆ 16ನೇ ಕಂತಿನ ಬಗ್ಗೆ ಅಂತೂ ಮಾಹಿತಿ ಇದೆ. ಏನಂತ ಹೇಳಿದರೆ ಈ ತಿಂಗಳು ಜನವರಿ 10ನೇ ತಾರೀಕು ಒಳಗೆ ಬರುತ್ತೆ ಅಂತ ಹೇಳಿದ್ದಾರೆ. ಅದ್ರ ಬಗ್ಗೆ ಮತ್ತೇನಾದರೂ ಹೊಸ ಅಪ್ಡೇಟ್ ಬಂತು ಅಂತ ಹೇಳಿದರೆ ನನ್ನ ಒಂದು ವಿಡಿಯೋದಲ್ಲಿ ನಾನು ತಿಳಿಸ್ಕೊಡ್ತೀನಿ. ಸೊ ಇದೇ ಥರ ಹೊಸ ಅಪ್ಡೇಟ್ಗಳಿಗೆ ಇನ್ನೂ ಯಾರು ಸಬ್ಸ್ಕ್ರೈಬ್ ಮಾಡ್ದಲೇ ನೋಡ್ಕೊತಾ ಇದ್ದೀರಲ್ವ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಮತ್ತು ಕಮೆಂಟ್ ಮಾಡಿ ಅಂತ ಹೇಳ್ತೀನಿ. ಥ್ಯಾಂಕ್ ಯು.